ಸತತ 4 ದಿನ ಮುಂದುವರಿತಾ ಇದೆ ಇಂಡಿಗೋ ವಿಮಾನಗಳಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಬಹುತೇಕ ಪ್ರಯಾಣಿಕರು ಏರ್ಪೋರ್ಟ್ಗಳಲ್ಲಿ ಪರದಾಟ ನಡೆಸುತ್ತಿದ್ದಾರೆ. ಇದೆಲ್ಲದಕ್ಕೂ ಕಾರಣ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ, ಕೇಂದ್ರ ಸರ್ಕಾರ ಜಾರಿ ಮಾಡಿದಂತಹ ಹೊಸ ನಿಯಮಗಳು. ಇದರಿಂದ ತೊಂದರೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ಆ ನಿಯಮವನ್ನು ಕೂಡ ವಾಪಸ್ ಪಡೆದುಕೊಂಡಿದೆ. ಬಟ್ ಇಷ್ಟಾದರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಈಗಲೂ ಕೂಡ ಪ್ರಯಾಣಿಕರ ಪರದಾಟ ಮುಂದುವರಿತಾ ಇದೆ. ಇನ್ನು 10 ದಿನಗಳ ಕಾಲ ಪ್ರಯಾಣಿಕರ ಪರದಾಟ ಹಿಂಗೆ ಇರುತ್ತಂತೆ. ನಿನ್ನೆ ಒಂದೇ ದಿನ 1000ಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಯಿತು. ಡಿಸೆಂಬರ್ 15ರ ತನಕ ಕೂಡ ಸಮಸ್ಯೆ ತಿಳಿಯಾಗುವುದು ಡೌಟ್ ಅಂತ ಇದೆ ಮೂಲಗಳು. ಪ್ರಯಾಣಿಕರ ಫಜೀತಿ ಹಿನ್ನೆಲೆ ಏರ್ಪೋರ್ಟ್ ಬಳಿ ಪ್ರತಿಭಟನೆ ಆಗ್ತಾ ಇದೆಯಂತೆ. ಪ್ರತಿಭಟನೆ ನಡೆಸಿದ್ದಾರೆ ಹೋರಾಟಗಾರ ವಾಟಾಳ್ ನಾಗರಾಜ್. ಯಾಕಂದ್ರೆ ಸಾಕಷ್ಟು ಜನ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಸಂಜೆ ಒಳಗಡೆ ಸಮಸ್ಯೆ ಬಗೆಹರಿಸದಿದ್ರೆ ರಸ್ತೆನ ಕಂಪ್ಲೀಟ್ ಆಗಿ ಬಂದ್ ಮಾಡಿಬಿಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಏರ್ಪೋರ್ಟ್ ರಸ್ತೆ ಬಂದ್ ಮಾಡಿ ಪ್ರತಿಭಟನೆಯ ಎಚ್ಚರಿಕೆಯನ್ನು ವಾಟಾಳ್ ನಾಗರಾಜ್ ಕೊಟ್ಟಿದ್ದಾರೆ. ಪರಿಸ್ಥಿತಿ ಬಿಗಡಾಯಿಸುತ್ತಿದ್ದಂತೆ ಏರ್ಲೈನ್ಸ್ಗಳಿಗೆ ವಿಧಿಸಿದ್ದ ಷರತ್ತನ್ನ ಕೂಡ ವಾಪಸ್ ಪಡೆದುಕೊಳ್ಳಲಾಗಿದೆ. ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಕಠಿಣ ಆದೇಶಗಳನ್ನು ವಾಪಸ್ ಪಡೆದುಕೊಳ್ಳಲಾಗಿದ್ದು, ಪೈಲಟ್ಗಳ ಮೇಲೆ ಹೇರಿದ್ದ ನಿರ್ಬಂಧವೂ ಕೂಡ ವಾಪಸ್ ಪಡೆದುಕೊಳ್ಳಲಾಗಿದೆ. ವಿಮಾನಗಳ ರದ್ದು ವಿಳಂಬದ ಬಗ್ಗೆ ತನಿಖೆ ಮಾಡಬೇಕು ಅಂತ ಒಂದು ಕಮಿಟಿಯನ್ನ ಕೂಡ ಕೇಂದ್ರ ಸರ್ಕಾರ ರಚನೆ ಮಾಡಿದೆ. ಸಂಪೂರ್ಣ ತನಿಖೆಗೆ ಸಚಿವರು ಆದೇಶ ಕೊಟ್ಟಿದ್ದಾರೆ. ಹಲವು ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರ ಪರದಾಟ 4ನೇ ದಿನ ಕೂಡ ಮುಂದುವರಿತಾ ಇದ್ದು, ಇನ್ನೂ ಕೂಡ ಸಮಸ್ಯೆ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಅನುಮಾನ ಇದೆ, ಕೇಂದ್ರ ಸರ್ಕಾರ ಈ ಪೈಲಟ್ ಮತ್ತು ಸಿಬ್ಬಂದಿಯ ವಿಚಾರಕ್ಕೆ ಸಂಬಂಧಪಟ್ಟಂತ ಹೊಸ ನಿಯಮಗಳನ್ನು ಜಾರಿ ಮಾಡಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ವಿಮಾನಯಾನ ಸಂಸ್ಥೆಗಳೆಲ್ಲ ಸಿದ್ಧತೆ ಮಾಡಿಕೊಂಡಿತ್ತು. ಬಟ್ ಯಾಕೆ ಇಂಡಿಗೋ ಸಂಸ್ಥೆಗೆ ಅದು ಸಾಧ್ಯ ಆಗಲಿಲ್ಲ ಅಂತ, ಬೇಕು ಅಂತಲೇ ಇಷ್ಟೆಲ್ಲ ಸಮಸ್ಯೆಯನ್ನ ಹುಟ್ಟು ಹಾಕ್ತಾ ಈ ಸಂಸ್ಥೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಿ 15 ದಿನದ ಒಳಗಡೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಸಬ್ಮಿಟ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಒಂದು ಕಮಿಟಿಯನ್ನ ರಚನೆ ಮಾಡಿದೆ. ಇಂಡಿಗೋ ಈ ದೇಶದಲ್ಲಿ ನೂರಾರು ವಿಮಾನಗಳನ್ನ ಓಡಿಸ್ತಾರೆ. ಆದರೆ ಈಗ ಪರಿಸ್ಥಿತಿ ಎಲ್ಲಾ ವಿಮಾನಗಳನ್ನ ನಿಲ್ಲಿಸಿ ಹದಗೆಟ್ಟೋಗಿದೆ. ಲಕ್ಷಾಂತರ ಜನ ಪ್ರಯಾಣಿಕರು ಕಣ್ಣೀರಿಡ್ತಾ ಇದ್ದಾರೆ. ಮದುವೆಗೆ ಹೋಗ್ಬೇಕಾದವರು, ತಂದೆ ಅಸ್ತಿ ಬಿಡ್ತಕ್ಕಂಥವ್ರು, ಕಾಶಿಗೆ ಹೋಗ್ತಕ್ಕಂಥವ್ರು, ಆಸ್ಪತ್ರೆಗೆ ಹೋಗ್ತಕ್ಕಂಥವ್ರು, ರೋಗಿಗಳು, ಬೇರೆ ದೇಶಕ್ಕೆ ಹೋಗ್ತಕ್ಕಂಥವ್ರು, ಮಕ್ಕಳನ್ನು ಕಳಿಸ್ತಕ್ಕಂಥವ್ರು, ಒಂದೇ ಸಮನೆ. ಇದು ದೇಶದ ಇತಿಹಾಸದಲ್ಲಿ ಈ ರೀತಿ ಮೊದಲನೇದಾಗಿದೆ. ಕೇಂದ್ರ ಸರ್ಕಾರ ಚಕಾರ ಎತ್ತಾ ಇಲ್ಲ. ಕನಿಷ್ಠ ನೀವು ಪ್ರಯಾಣಿಕರಿಗೆ ಏನ್ ಮಾಡಿದಿರಿ? ಒಂದ್ ಬಾಟ್ಲು ನೀರು 10 ರೂಪಾಯಿ ಇರೋದು 150 ಆಗಿದೆ. ಒಂದ್ ಪ್ಲೇಟ್ ಇಡ್ಲಿ 150. ಬ್ಲಾಕ್ ಮಾರ್ಕೆಟ್ ಮತ್ತು ವಿಮಾನಗಳು 6,000 ಇರ್ತಕ್ಕಂಥ ಟಿಕೆಟ್ಗೆ 60,000, 70,000, 80,000. ಇದಕ್ಕೊಂದು ಲಿಮಿಟ್ ಇಲ್ಲ, ಕೇಳೋರಿಲ್ಲ.